ಬೆಂಗಳೂರು ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ 2 ದಿನಗಳ ಕಾಲ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಆಶ್ರಯದಲ್ಲಿ ಆಯೋಜಿಸಲಾದ ರಾಜ್ಯ ಮಟ್ಟದ ಸಾವಯವ ಸಂತೆ, ಉಚಿತ ಆರೋಗ್ಯ ಶಿಬಿರ ಹಾಗೂ ಸರ್ವಜನಾಂಗದ ವಧುವರರ ಮುಖಾಮುಖಿ ಕಾರ್ಯಕ್ರಮ ಭಕ್ತಿ ಭಾವ ಮತ್ತು ಸಾಂಸ್ಕೃತಿಕ ವೈಭವದ ನಡುವೆ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥನ ಮಹಾಸ್ವಾಮೀಜಿ ವಹಿಸಿ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿಯವರ ಸಾಧನೆ ಹಾಗೂ ವಸ್ವಾಮೀಜಿಯವರ ಸಾಧನೆ ಹಾಗೂ ಒಕ್ಕಲಿಗ ಯುವ ಬ್ರಿಗೇಡಿನ ಸೇವೆಯನ್ನು ಮೆಚ್ಚಿ ಆಶೀರ್ವಚನ ನೀಡಿದರು. ಪೂಜ್ಯ ಭೈರವೈಕ್ಯ ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ಸ್ಮರಣಾರ್ಥ ರೂಪುಗೊಂಡ ಸಂಸ್ಮರಣಾ ಗ್ರಂಥವನ್ನು ನಿಕಟಪೂರ್ವ ಸಹಕಾರ ಸಚಿವರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿಶ್ಚಲನಂದನಾಥ ಮಹಾಸ್ವಾಮೀಜಿ, ಶ್ರೀ ಕೈಲಾಸಾಶ್ರಮ ಮಹಾಸಂಸ್ಥಾನದ ಜಯೇಂದ್ರಪುರಿ ಮಹಾಸ್ವಾಮೀಜಿ, ಶ್ರೀ ಚಂದ್ರವನ ಆಶ್ರಮದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ, ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ನಂಜಾವಧೂತ ಮಹಾಸ್ವಾಮೀಜಿ, ಮಲೈ ಮಹದೇಶ್ವರ ಬೆಟ್ಟದ ಸಾಲೂರು ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ಹಿರಿಸಾವೆ ಶ್ರೀಸಾಯಿ ಸಂಸ್ಥಾನದ ಗುರುಮೂರ್ತಿ ಗುರೂಜಿ ಸೇರಿದಂತೆ ಅನೇಕ ಧಾರ್ಮಿಕ ನಾಯಕರು ಭಾಗವಹಿಸಿದ್ದರು. ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ, ರಾಮಕೃಷ್ಣ, ಆರ್ ಮುನಿರಾಜು, ಸಿ ದೇವರಾಜ್, ಚೇತನ್ ಗೌಡ ಮತ್ತಿತರ ಗಣ್ಯರು ಸಹ ಉಪಸ್ಥಿತರಿದ್ದರು. ಹಾಗೂ 2ನೇ ದಿನ ನಡೆದ ಸಮಾರೋಪ ಕಾರ್ಯಕ್ರಮವನ್ನು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್, ಯಾದವ ಮಹಾಸಂಸ್ಥಾನ ಮಠದ ಕೃಷ್ಣ ಯಾದವನಂದ ಮಹಾಸ್ವಾಮೀಜಿ, ಭಕ್ತ ಮುನೇಶ್ವರ ಮಹಾಸಂಸ್ಥಾನ ಮಠದ ರಂಗನಾಥ ಸ್ವಾಮಿಗಳು ಹಾಗೂ ಮಹಾರಾಷ್ಟ್ರ ಸರ್ಕಾರದ ಹಿರಿಯ ಐಎಎಸ್ ಅಧಿಕಾರಿ ಡಾಕ್ಟರ್ ಗೋವಿಂದರಾಜ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಒಕ್ಕಲಿಗ ಯುವ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷ ನಂಜೇಗೌಡ ನಂಜುಂಡ ಅವರ ನೇತೃತ್ವದಲ್ಲಿ 2 ದಿನಗಳ ಕಾಲ ಆಯೋಜಿಸಲಾದ ಈ ಕಾರ್ಯಕ್ರಮವು ಸಮಾಜ ಸೇವೆ, ಆರೋಗ್ಯ ಜಾಗೃತಿ ಮತ್ತು ಸಮುದಾಯ ಒಗ್ಗಟ್ಟಿಗೆ ಉತ್ತೇಜನ ನೀಡುವ ಉದ್ದೇಶವನ್ನು ಯಶಸ್ವಿಯಾಗಿ ಸಾಧಿಸಿತು. ಇದು ಮಾತನಾಡುವ ಸಂದರ್ಭವಾದ ಪೂಜ್ಯರನ್ನು ಸ್ಮರಿಸಿಯಾದರೆ, ಇನ್ನು ಈಗಿನಿಂದ ನಾವೆಲ್ಲರೂ ಕೂಡ ಶಿವರಾತ್ರಿಗೆ ಅಣಿಯಾಗಬೇಕಾಗಿದೆ. ನಮ್ಮನ್ನೆಲ್ಲರಿಗೂ ಕೂಡ ಗೊತ್ತು, ಶಿವರಾತ್ರಿಯ ದಿನ ಸಾಮಾನ್ಯ ರಾತ್ರಿಯಲ್ಲ, ಅದು ಕತ್ತಲು ತುಂಬಿದ ರಾತ್ರಿಯಲ್ಲ, ಅದು ಮತ್ತು ಪ್ರಾಪಂಚಿಕವಾಗಿರ್ತಕ್ಕಂಥ ಬೆಳಕಿನ ರಾತ್ರಿಯೂ ಕೂಡ ಅಲ್ಲ. ಯಾವ ಒಂದು ಬೆಳಕು ಈ ಜಗತ್ತೆಲ್ಲವನ್ನು ಕೂಡ ಹಿಡಿದು ಇರಿಸಿದೆಯೋ ಅಂತಹ ಬೆಳಕು ನನ್ನೊಳಗೆ, ನಿಮ್ಮೊಳಗೆ ಮತ್ತು ಹೊರಗಡೆ ಎಲ್ಲವೂ ಕೂಡ ಇದೆ. ಆ ಹೊರಗಿನ ಬೆಳಕಿಗೆ ಅಧಿಷ್ಠಾನವಾಗಿ, ಆ ಹೊರಗಿನ ಬೆಳಕಿಗೆ ಕತ್ತಲಿಗೆ ಅಧಿಷ್ಠಾನವಾಗಿರ್ತಕ್ಕಂಥ ಅಂಥದ್ದೊಂದು ದಿವ್ಯ ಬೆಳಕನ್ನು ನಾವು ಪಡ್ಕೊಳ್ಳಿಕ್ಕೋಸ್ಕರ ಶಿವರಾತ್ರಿ ಕೇವಲ ಶಿವರಾತ್ರಿ ಅಲ್ಲ, ಇದು ಮಹಾಶಿವರಾತ್ರಿ. ಬುದ್ಧ ಮನೆ ಬಿಟ್ಟು ಹೋದ ದಿನ ಸಾಮಾನ್ಯ ರಾತ್ರಿ ಅಲ್ಲ ಅಂತ ಕುವೆಂಪು ಅವರು ಬರೀತಾರೆ. ಬುದ್ಧ ಮನೆ ಬಿಟ್ಟು ಹೋದ ದಿನದ ಕಥೆಯನ್ನು, ಚಿತ್ರಣವನ್ನು ಬರೆದ ಒಂದು ಮಹಾ ನಾಟಕವನ್ನೇ ಬರೆದು ಆ ನಾಟಕಕ್ಕೆ ಇಟ್ಟ ಹೆಸರು ಮಹಾರಾತ್ರಿ ಅಂತ. ಯಾವ ಬುದ್ಧ ಯಶೋಧರಿಗೆ ಹೇಳಿ ಹೊರಟನಲ್ಲ, ನಿದ್ರಿಸಲಿ ಯಶೋಧ, ಕತ್ತಲು ತುಂಬಿದ ಕತ್ತಲಡಲಿದ ರಾತ್ರಿ ಬುದ್ಧ, ಕುವೆಂಪು ಅವರು ಸಿದ್ಧಾರ್ಥನ ಕೈಲಿ ಹೇಳಿಸ್ತಾರೆ. ಮುಂದೆ ಮಹಾಬೆಳಕು ಸಿದ್ದು ಬುದ್ಧನಾಗುವ ಸಂದರ್ಭಕ್ಕೆ ನಿದ್ರಿಸಲಿ ಯಶೋಧರ, ಇಂದು ನೀ ನನ್ನ ಸತಿಯಲ್ಲ, ನಾನಿನ್ನ ಪತಿಯೂ ಅಲ್ಲ, ಮುಂದೆ ಎದೆಯ ಬೆಣ್ಣೆಯನ್ನು ಮಾಡಿ ನಾನಿಂದ ಅದನ್ನು ಕಲ್ಲಾಗಿಸಿನು ಅಂತ ಹೇಳಿ ಹೊರಟೋಗ್ತಾನೆ. ಅಂದು ಬಿಟ್ಟ ಯಾವ ಕತ್ತಲಿನ ರಾತ್ರಿ ಬಿಟ್ಟು ಹೋದನೋ ಜಗತ್ತಿಗೆ ಒಂದು ಮಹಾ ಬೆಳಕನ್ನು ತಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಅಂತಹದೊಂದು ರಾತ್ರಿ ನಾಳೆ ನಾವೆಲ್ಲರೂ ಕೂಡ ಅದಕ್ಕಾಗಿ ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು, ನಮ್ಮ ಮನಸ್ಸುಗಳನ್ನು
ಮತ್ತು ನಮ್ಮ ಚಿತ್ತವನ್ನು ಎಲ್ಲವನ್ನು ಕೂಡ ಅಣಿಯಾಗಿಸಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಮಹಾ ಶಿವರಾತ್ರಿ ದಿನ. ಸ್ವಾಮೀಜಿಯವರು ಕೇವಲ 2 ದಿನಗಳಾದರೂ ಕೂಡ ಸಾಮಾನ್ಯವಾಗಿ ಬೇರೆ ಕಡೆ ಸಪ್ತಾಹದ ರೂಪದಲ್ಲಿ ಶಿವರಾತ್ರಿಯನ್ನು ಆಚರಿಸ್ತಾರೆ. ಸಪ್ತಾಹದ ರೂಪದಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ಐತಿಹ್ಯ ಮತ್ತು ಮಹತ್ವ. ಮೊದಲನೇ ದಿನ 1 ದಿನ ಪ್ರಾರಂಭ ಮಾಡಿದರೆ ಅದಕ್ಕೆ ನಮ್ಮೆಲ್ಲರಿಗೂ ಕೂಡ ಅಧಿಷ್ಠಾನಭೂತವಾಗಿರ್ತಕ್ಕಂಥದ್ದು, ಅಧಿಷ್ಠಾನದ ಆತ್ಯಂತಿಕ ಅಧಿಷ್ಠಾನ ಅಲ್ಲ, ಶರೀರ ಧರ್ಮ ಶರೀರ ಮಾಧ್ಯಮಕ್ಕಲು ಧರ್ಮ ಸಾಧನ ಅನ್ನೋ ರೀತಿಯಲ್ಲಿ ದೇಹ ಭೋಗಕ್ಕಲ್ಲ ಯೋಗ ಮಾರ್ಗಕ್ಕಾಗಿ ಅದೊಂದು ವಾಹನ. ಅಂತಹ ಕಾಯವನ್ನು ಚಲಿಸ್ತಕ್ಕಂಥ ಕಾಯ ಶುದ್ಧಿ, ಪ್ಯೂರಿಫಿಕೇಶನ್ ಆಫ್ ದ ಫಿಸಿಕಲ್ ಬಾಡಿ, ಅದನ್ನು ಉಪವಾಸ ವ್ರತಾದಿಗಳ ಮುಖಾಂತರ ಅದನ್ನು ಸರಿಗೊಳಿಸ್ತಕ್ಕಂಥದ್ದು. ನಾವು ಆಡುವ ಮಾತು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಆಡುವ ಮಾತು ಹೆಜ್ಜೆ ತಪ್ಪಿತ್ತು ಅಂತಂದರೆ ಬದುಕು ಬಂಧನಕ್ಕೂ ಕಾರಣ ಆಗುತ್ತೆ ಅಂತ ಕೀಳಿತಾರೆ. ಅಂತಹ ಮಾತುಗಳನ್ನು ಪ್ಯೂರಿಫಿಕೇಶನ್ ಆಫ್ ಅವರ್ ಸ್ಪೀಚ್, ಮಾತುಗಳು ಶುದ್ಧವಾಗಿರಲಿಕ್ಕೋಸ್ಕರ 2ನೇ ದಿನವನ್ನು. 3ನೇದು ನಾವು ಮಾಡುವ ಕರ್ಮಗಳು ಶುದ್ಧವಾಗಿರಬೇಕು. ಚಿತ್ತಸ್ಯ ಶುದ್ಧಯೇ ಕರ್ಮ, ಶಂಕರಾಚಾರ್ಯ ಹೇಳಿದರು. ಮನಸ್ಸನ್ನು ಶುದ್ಧಿಗೊಳಿಸಲಿಕ್ಕಿರ್ತಕ್ಕಂಥ ಒಂದು ಮಾರ್ಗ ಚಿತ್ತ ಶುದ್ಧವಾದ ಕರ್ಮ. ಅದಕ್ಕೆ ಕುರ್ವನ್ನೇವ ಕರ್ಮಾಣಿ ಜುಜೀವಿಶೇಷ ತಿರುಂ ಸಮೂಹ. ನಾವು ಮಾಡುವ ಕರ್ಮಗಳೆಲ್ಲ 100 ವರ್ಷ ಇಡೇ ಮೇಲೆ ಬದುಕಿರುವ ಕಾಲಘಟ್ಟದಲ್ಲಿ ಕರ್ಮವನ್ನು ಮಾಡ್ತಾನೆ ಬದುಕಬೇಕು. ಆದರೆ ಮಾಡುವ ಕರ್ಮ ಹೇಗಿರಬೇಕು ಅನ್ನೋದನ್ನು ತಿಳಿದು ಮಾಡಿದ್ದಾರೆ ಕರ್ಮ ನಮ್ಮನ್ನು ಬಂಧಿಸಿದಂತಹ ಕರ್ಮದ ಶುದ್ಧಿಯನ್ನು ಕೂಡ ಸ್ವಾಮಿಗಳು ಹೇಳಿಕೊಡುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದರೆ, ಜೊತೆಗೆ ಕರ್ಮದ ನಂತರದಲ್ಲಿ ಒಂದಿಷ್ಟು ಭಕ್ತಿ ಬೇಕಾಗುತ್ತೆ, ಉಪಾಸನೆಗಳು ಬೇಕಾಗುತ್ತೆ, ಜಪತಪಾಡಿಗಳು ಬೇಕಾಗುತ್ತೆ, ಶಿವರಾತ್ರಿ ಸಂದರ್ಭದಲ್ಲಿ ಅದನ್ನು ಕೂಡ ಮಾಡಬೇಕಾಗುತ್ತೆ, ಮನಸ್ಸಿನ ಶುದ್ಧಿ ಬೇಕಾಗುತ್ತೆ, ಬೌದ್ಧಿಕ ಪ್ರಗತಿ ಬೇಕಾಗುತ್ತೆ. ಆನಂತರದಲ್ಲಿ ಮಹಾಶಿವರಾತ್ರಿಯ ದಿನ ನಮ್ಮೊಳಗಿನ ಪ್ರಜ್ಞೆ ಪೂರ್ಣ ಅನಾವರಣ ಆಗುತ್ತಕ್ಕಂಥದ್ದು. ಈ ಒಂದು ಧ್ಯೇಯವನ್ನು ಇಟ್ಕೊಂಡು ನಮ್ಮ ಮಠದ ವತಿಯಿಂದ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು ತುಂಬ ಸಂತೋಷ ಇದೆ. ಕುಮಾರ ಚಂದ್ರಶೇಖರನಾಥ ಸ್ವಾಮಿಗಳು ಸುಮಾರು 81-82 ವರ್ಷಗಳ ಕಾಲ ಇಡೀ ಮೇಲೆ ಬದುಕಿರುತ್ತವರು. ಬದುಕಿನ ಅಪೂರ್ಣ ಕಾಲದಲ್ಲಿ ಕೂಡ ಮೌನ ಸಂತನಾಗಿ ಸಾಮಾಜಿಕ ಸೇವೆಯನ್ನು ಮಾಡಿ ದೇಹವನ್ನು ಬಿಟ್ಟು ಇಳೆಯಿಂದ ಹೊರಟಂತಹವರು. ಈ ಕಾರಣಕ್ಕೋಸ್ಕರ ಅವರನ್ನು ಸ್ಮರಿಸುವ ಭಕ್ತರ ಅನಿಸಿಕೆಯ ಒಂದು ಗ್ರಂಥವನ್ನು ನಮ್ಮ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಜಯಪ್ರಕಾಶ್ ಅವರು ಸಂಪಾದಿಸಿ ಆ ಒಂದು ಪುಸ್ತಕವನ್ನು ನಿಮ್ಮೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಪುಸ್ತಕವನ್ನು ನಾವು ಓದಿ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ನನ್ನ ಸೇವಾ ದೀಕ್ಷಾ ಗುರುಗಳು ವಿಶ್ವವತ್ತಿನ ಮಹಾಸಂಸ್ಥಾನ ಮಠದ ಈ ಒಂದು ಪವಿತ್ರ ಕ್ಷೇತ್ರದ ಸಂಸ್ಥಾಪಕರು, ನಿರ್ಮಾತೃರು, ಸಂತಶ್ರೇಷ್ಠ ಕಾಯಕ ಯೋಗಿ, ಸತ್ಯಸಂಧ ಭೈರವೈಕ್ಯ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಈ ಒಂದು ಶುಭ ವೇದಿಕೆಯಲ್ಲಿ ವಿಶೇಷವಾಗಿ ಪರಮಪೂಜ್ಯ ಗುರುಗಳ 81ನೇ ಜನ್ಮದಿನೋತ್ಸವವನ್ನು ಭಕ್ತರ ಸಮಕ್ಷಮ, ಸಾಧು ಸಂತರ ಸಮಕ್ಷಮ ಆಚರಿಸಬೇಕು ಅನ್ನೋದು ಸಂಕಲ್ಪವನ್ನು ಮಾಡಿಕೊಂಡು ಫೆಬ್ರವರಿ 10ನೇ ತಾರೀಕು ನಾವು ಮಾಡಬೇಕಾಗಿತ್ತು. ಫೆಬ್ರವರಿ 10ರಂದು ಆ ಸಂತಶ್ರೇಷ್ಠ ಭೈರವೈಕ್ಯ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ಹುಟ್ಟೂರು ಕೃಷ್ಣಾಷ್ಟಪೇಟೆ. ಎಲ್ಲ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅಲ್ಲಿ ಕಾರ್ಯಕ್ರಮ ಮಾಡಬೇಕು, ನೀವು ಮಠದ ಕಾರ್ಯಕ್ರಮವನ್ನು ಸ್ವಲ್ಪ ಮುಂದಕ್ಕೆ ಹಾಕೊಳ್ಳಿ ಅಂತ ಹೇಳಿ ವಿನಂತಿ ಮಾಡಿದಕ್ಕೋಸ್ಕರ ಫೆಬ್ರವರಿ 10ರಂದು ಕೃಷ್ಣಾಷ್ಟಪೇಟೆಯಲ್ಲಿ ಬಹಳ ಅದ್ದೂರಿಯಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಅಲ್ಲಿನ ಭಕ್ತರು. ಹಾಗಾಗಿ ನಾವು ಇವತ್ತು 14 ಮತ್ತು 15ನೇ ತಾರೀಕು ಪರಮಪೂಜ್ಯ ಗುರುಗಳ ಸಾಧನೆಗಳ ಕುರಿತು ಒಂದು ಸಂಸ್ಮರಣ ಗ್ರಂಥವನ್ನು ಬಿಡುಗಡೆ ಮಾಡಬೇಕು. ಆ ಗ್ರಂಥವನ್ನು ಇವತ್ತು ವಿಶೇಷವಾಗಿ ಪರಮಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು, ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಜಯೇಂದ್ರಪುರಿ ಸ್ವಾಮೀಜಿಯವರು, ಹಾಗೆ ನಂಜಾವೂರು ಮಹಾಸ್ವಾಮೀಜಿಯವರು, ಸಾಲೂರು ಮಠದ ಡಾಕ್ಟರ್ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಎಲ್ಲರೂ ಕೂಡ ಪ್ರೀತಿಯಿಂದ ಭಾಗವಹಿಸಿ ನಮಗೆ ಶುಭ ಕೋರಿ ಹೋಗಿದ್ದಾರೆ. ಅವರಿಗೂ ಕೂಡ ನಾನು ಭಕ್ತಿಯಿಂದ ಸ್ಮರಿಸಿಕೊಂಡು ನಮನಗಳನ್ನು ಸಲ್ಲಿಸ್ತೇನೆ. ಇವತ್ತು ಸಂತಶ್ರೇಷ್ಠ ಗುರುಗಳ ಒಂದು ಸಂಸ್ಮರಣ ಗ್ರಂಥದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಯಾರೆಲ್ಲ ಹೋದರೂ ಪರವಾಗಿಲ್ಲ, ನಾವು ನಿಮ್ಮ ಜೊತೆ ಇರ್ತೀವಿ ಮುಗಿಯೋ ತನಕ ಅಂತ ಹೇಳಿ ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸುವಂಥ ನನಗೆ ಪೂರ್ವಾಶ್ರಮದಲ್ಲಿ ಬಹಳ ಆಗ್ತದೆ. ಅಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಬಹಳ ಧೈರ್ಯ ಕುಂತಿದ್ರು.
ನಮ್ಗೇನಾದ್ರು ಸ್ವಲ್ಪ ಮನಸ್ಸಿಗೆ ಬೇಜಾದ್ರೆ ಗುರುಗಳ ಹತ್ರ ಹೋಗ್ಬಿಟ್ಟಿದ್ದೆ. ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿಗಳು ಚಂದ್ರವನಾಶ್ರಮ ಮತ್ತು ಬೇವಿಬೆಟ್ಟ ಮಂಡ್ಯ ಜಿಲ್ಲೆ ಅದರ ಸಂಸ್ಥಾಪಕ ಪೀಠಾಧ್ಯಕ್ಷರು ಪೂಜ್ಯರ ಒಂದು ಉಪಸ್ಥಿತಿಯನ್ನ ಸಾನ್ನಿಧ್ಯವನ್ನ ಭಕ್ತಿಪೂರ್ವಕವಾಗಿ ಗೌರವಿಸಿ, ಹಾಗೆ ನಮ್ಮ ಸಾಯಿ ಗುರುಮೂರ್ತಿ ಸ್ವಾಮಿಗಳು ಕೂಡ ಕರೆದ ತಕ್ಷಣ ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಾನ್ನಿಧ್ಯ ವಹಿಸಿದರೆ ಅವರು ಕೂಡ ಭಕ್ತಿ ಅನುರಣನ ಸಲ್ಲಿಸಿದೆ. ವಿಶೇಷವಾಗಿ ಗುರುಗಳನ್ನ ನೆನಪು ಮಾಡಲಿಕ್ಕೆ ಒಂದು ದಾಖಲೆ ಆಗಬೇಕು. ಪೂಜ್ಯ ಗುರುಗಳು ಬದುಕಿದ್ದಾಗಲೇ ಈ ಸಂತ ಶ್ರೇಷ್ಠ ಕೃತಿಯನ್ನು ಬಿಡುಗಡೆ ಮಾಡಬೇಕಾಗಿತ್ತು. ನಾವು ಒಮ್ಮೆ ಗುರುಗಳಲ್ಲಿ ಪೂರ್ವಾಶ್ರಮದಿಂದ ರಿಕ್ವೆಸ್ಟ್ ಮಾಡಿಕೊಂಡೆ, 50 ವರ್ಷಗಳ ಕಾಲ ಏಕಾಂಗಿಯಾಗಿ ಈ ಮಠವನ್ನು ಕಟ್ಟಲಿಕ್ಕೆ ಮೌನ ಸಾಧಕನಾಗಿ ಕೆಲಸ ಮಾಡಿದ್ವಿ, ಒಂದು ದಾಖಲೆ ಉಳಿಲಿ ಅಂದಾಗ, ಅಯ್ಯೋ ನಮ್ಗೆ ಯಾಕೆ, ನಾವೇನು ಸಾಧನೆ ಮಾಡಿದ್ವಿ ಆದರೂ ಒತ್ತಾಯ ಮಾಡಿ ಒಪ್ಪಿಸಿದ್ವಿ. ಅವ್ರು ಇದ್ದಾಗಲೇ ಮಾಡಬೇಕಾಗಿತ್ತು, ಆದರೆ ಸಿದ್ಧತೆಗೆ ಸ್ವಲ್ಪ ಕಷ್ಟ ಆಯಿತು. ಇಂಥ ಒಂದು ಜವಾಬ್ದಾರಿಯನ್ನ ನಮ್ಮ ಮಂಡ್ಯದ ಒಂದು ಸಾಂಸ್ಕೃತಿಕ ರಾಯಭಾರಿ ನಮ್ಮೆಲ್ಲರ ಪ್ರೀತಿಯ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ ನಾವಿದ್ದೇವೆ, ನಮ್ಮ ನಾರಾಯಣ ಗೌಡ್ ಇದ್ದಾರೆ, ತಮಿಳ್ಗೌಡ್ ಇದ್ದಾರೆ, ಶಿವರಾಮ್ ಇದ್ದಾರೆ, ನಾವೆಲ್ಲ ಸೇರಿ ಮಾಡ್ತೀವಿ, ನೀವು ನಿಶ್ಚಿತವಾಗಿರಿ ಅಂತ ಹೇಳಿ ಬಹಳ ಕಷ್ಟಪಟ್ಟು ಬಹಳ ಶ್ರಮಪಟ್ಟು ಎಲ್ಲ ಕಡೆ ಮಾಹಿತಿಯನ್ನು ಸಂಗ್ರಹಿಸಿ ಗುರುಗಳ ಭಕ್ತರಿಂದ, ಗುರುಗಳ ಹಿತೈಷಿಯಿಂದ, ಮಠದ ಶ್ರೀ ಭಕ್ತರಿಂದ ಸಾಕಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡಿ ಒಂದು ಒಳ್ಳೆಯ ಸಂಸ್ಮರಣ ಗ್ರಂಥವನ್ನು ಬಿಡುಗಡೆ